ದಿಸ್ ಈಸ್ ರಿಯಲ್ ಸ್ಟೋರಿ. ಒಂದು ಮಹಿಳೆಯ ಕತೆ. ನಾನು ಯಾವುದೇ ಪುರುಷರೊಂದಿಗೆ ಮಾತನಾಡುವುದು ನನ್ನ ಪತಿಗೆ ಇಷ್ಟವಿಲ್ಲ. ನಾನು ಈ ಥರ ಪುರುಷರೊಂದಿಗೆ ಮಾತನಾಡುವುದನ್ನು ನನ್ನ ಪತಿ ಇಷ್ಟಪಡುವುದಿಲ್ಲ. ಅದು ನನ್ನ ಸಂಬಂಧಿಕರೇ ಆಗಿರಲಿ, ಪುರುಷರೊಂದಿಗೆ ಮಾತನಾಡುವುದು ಪತಿಗೆ ಇಷ್ಟವಿಲ್ಲ. ಅದು ನಾನು ಯಾವತ್ತೂ ಮಾಡೋದಿಲ್ಲ. ನಾನು ವಿವಾಹಿತ ಮಹಿಳೆ. ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತೇನೆ. ಆದರೆ ಅವನಿಗೆ ನನ್ನ ಮೇಲೆ ನಂಬಿಕೆಯೇ ಇಲ್ಲ. ವಾಸ್ತವವಾಗಿ ನಮ್ಮ ನಡುವೆ ಯಾವುದೇ ರೀತಿಯೂ ಸಮಸ್ಯೆಯೂ ಇಲ್ಲ. ಆದರೆ ನಾನು ಅವನ ಸ್ನೇಹಿತರೊಂದಿಗೆ ಮಾತನಾಡುವಾಗ ಅವನು ಸ್ವಲ್ಪ ಅಸುರಕ್ಷಿತನಾಗುತ್ತಾನೆ. ಅವನ ಸ್ನೇಹಿತರ ಕಡೆಗೆ ಅವನ ವರ್ತನೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನಾನು ನನ್ನ ಪುರುಷ ಸಹೋದ್ಯೋಗಿಗಳು ಅಥವಾ ಸೋದರ ಸಂಬಂಧಿಗಳೊಂದಿಗೆ ಮಾತನಾಡುವಾಗಲೂ ಅವನಿಗೆ ಅದು ಇಷ್ಟವಾಗುವುದಿಲ್ಲ. ಈ ಅಭ್ಯಾಸದಿಂದ ಬೇಸತ್ತಿದ್ದೇನೆ. ಹಾಗಾಗಿ ನಾನು ನನ್ನ ಸುತ್ತಲಿರುವ ಯಾವುದೇ ಪುರುಷನೊಂದಿಗೆ ಮಾತನಾಡಬೇಕಾದರೆ ನಾನು ತುಂಬ ಜಾಗರೂಕರಾಗಿರಬೇಕು. ನನ್ನ ಗಂಡನ ಈ ಅಭ್ಯಾಸದಿಂದ ನಾನು ತುಂಬ ಚಿಂತಿತಳಾಗಿದ್ದೇನೆ. ಅವರ ವರ್ತನೆಯಿಂದಾಗಿ ನಾನು ಅನೇಕ ಬಾರಿ ಮಂಜೂರಗೊಳ್ಳಲಾಗಿದ್ದೇನೆ. ಈ ಮದುವೆಯಿಂದಾಗಿ ಉಸಿರುಗಟ್ಟಿಂತಾಗುತ್ತಿತ್ತು. ಇದನ್ನು ನನ್ನ ಪತಿಗೆ ಹೇಗೆ ವಿವರಿಸಬೇಕೆಂದು ನನಗೆ ತಿಳಿದಿಲ್ಲ. ನಾನು ಯಾವತ್ತೂ ಅವರಿಗೆ ಮೋಸ ಮಾಡಲು ಹೋಗುವುದಿಲ್ಲ. ಅವರು ನನ್ನನ್ನು ನಂಬಬಹುದು ಎಂದು ನಾನು ಹೇಗೆ ಹೇಳಲಿ? ತಜ್ಞರ ಉತ್ತರ: ನಿಮ್ಮ ಪತಿಯಿಂದಾಗಿ ಈ ಸಂಬಂಧದಲ್ಲಿ ನೀವು ತುಂಬ ಉಸಿರುಗಟ್ಟಿಸುತ್ತಿರುವಿರಿ ಎಂಬುದು ನಿಮ್ಮ ಮಾತಿನಿಂದಲೇ ಸ್ಪಷ್ಟವಾಗುತ್ತದೆ. ನಿಮ್ಮ ಪತಿ ನಿಮ್ಮನ್ನು ನಂಬುವುದಿಲ್ಲ ಎಂದು ನೀವು ಭಾವಿಸಿದರೆ ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರು ನಿಮ್ಮ ಬಗ್ಗೆ ಅಸುರಕ್ಷಿತನಾಗಿರಲು ಕಾರಣವೇನು ಎಂಬುದನ್ನು ಕಂಡುಕೊಳ್ಳಿ. ಅವರು ನಿನ್ನನ್ನು ನಂಬದಿರುವಂತೆ ನೀವು ಏನಾದರೂ ಮಾಡಿದ್ದೀರಾ? ಅವರು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸುವುದನ್ನು ತಡೆಯುವ ಯಾವುದೇ ಹಿಂದಿನ ಅನುಭವಗಳನ್ನು ಹೊಂದಿದ್ದೀರಾ? ಗಂಡನೊಂದಿಗೆ ಮುಕ್ತವಾಗಿ ಮಾತನಾಡಿ. ನಿಮ್ಮ ಕಸಿನ್ಗಳ ಜೊತೆಗೆ ಮಾತನಾಡುವಾಗ ನಿಮ್ಮ ಗಂಡನಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದೀರಿ. ಅಂತಹ ಪರಿಸ್ಥಿತಿಯಲ್ಲಿ ಅವರೆದುರು ಒಮ್ಮೆ ಮಾನ ಬಿಚ್ಚಿ ಮಾತಾಡಿ. ನಿಮ್ಮ ಪತಿಗೆ ನಿಮ್ಮನ್ನು ಏಕೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ನೀವು ಅವರನ್ನು ತುಂಬ ಪ್ರೀತಿಸುತ್ತೀರಿ ಎಂದು ಅವರಿಗೆ ಭರವಸೆ ನೀಡಿ. ನೀವು ಅವರನ್ನು ಎಂದಿಗೂ ಮೋಸ ಮಾಡಲು ಹೋಗುವುದಿಲ್ಲ. ನೀವು ಅವರಂತೆಯೂ ಈ ಸಂಬಂಧಕ್ಕೆ ನಿಷ್ಠರಾಗಿದ್ದೀರಿ ಎಂದು ಹೇಳಿ. ವೈವಾಹಿಕ ಜೀವನ ಸರಿಪಡಿಸುವುದು ಮುಖ್ಯ. ಅವರ ಈ ನಡವಳಿಕೆಯ ಹಿಂದೆ ಹಲವು ಕಾರಣಗಳಿರಬಹುದು ಎಂಬ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡುವಂತೆ ಹೇಳುತ್ತಿದ್ದೇನೆ. ಅವರು ತುಂಬ ಪ್ರೀತಿಸುವುದರಿಂದ ಅವರು ಹಿಂದೆ ನೋಯಿಸಬಾರದು. ಅದಕ್ಕೂ ಇದರಿಂದ ಹಿಂದಿನ ಕಾರಣ ಏನೇ ಇರಲಿ, ನಿಮ್ಮ ವೈವಾಹಿಕ ಜೀವನವನ್ನು ಹಾಳಾಗದಂತೆ ಈ ಸಮಸ್ಯೆಯನ್ನು ಪರಿಹರಿಸುವುದು ಬಹಳ ಮುಖ್ಯ. ಗಂಡನ ಮುಂದೆ ಪುರುಷರ ಸ್ನೇಹಿತರ ಜೊತೆ ಮಾತನಾಡಬೇಡಿ. ನೀವು ನಿಮ್ಮ ಪತಿಯೊಂದಿಗೆ ಇರುವಾಗ ನೀವು ಈ ಥರ ಪುರುಷರೊಂದಿಗೆ ಮಾತನಾಡುವುದನ್ನು ತಪ್ಪಿಸಬಹುದು ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಯಾಕೆಂದರೆ ಈ ಒಂದು ಕಾರಣದಿಂದ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ. ಯಾವುದೇ ಸಂಬಂಧವನ್ನು ಮುನ್ನಡೆಸಲು ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ದಾಂಪತ್ಯಗಳು ಸಾಮಾನ್ಯವಾಗಿ ಅಸುರಕ್ಷಿತ ಮತ್ತು ಅಸಮಾಧಾನವನ್ನು ಅನುಭವಿಸುತ್ತಾರೆ. ಪತಿಯೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಪತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ನಾನು ಸಲಹೆ ನೀಡುತ್ತೇನೆ. ಅವರೊಂದಿಗೆ ಡೇಟಿಂಗ್ ಹೋಗಿ. ಇದೆಲ್ಲವೂ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಅವರ ಅಭದ್ರತೆಯನ್ನು ಹೋಗಲಾಡಿಸುವುದಕ್ಕಾಗಿ ಸಹಾಯವಾಗುತ್ತದೆ. ಈ ಕತೆ ನಿಮಗೆ ಒಂದು ಮಹಿಳೆ ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅಂತ ನಾನಾದರೂ ತಿಳ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾಗಿಲ್ಲ ಅಂತಂದರೆ ಅದು ನಿಮ್ಮ ಚಾಯ್ಸ್. ಥ್ಯಾಂಕ್ ಯು ಸೋ ಮಚ್.